ಏನಯ್ಯ ನಾನು ಇಂಟ್ರೂ ಮಾಡ್ತೀಯಾ ಸರಿ ಕೇಳ್ತೀಯಲ್ಲ ಶಬಾಷ್ ಕಣಯ್ಯ ನೀರು ಕುಡಿತಾ ಇದ್ದೀನಿ ನಮ್ದು ಋಣ ಇದೆ ನಾನು ಇಲ್ಲಿ ಹುಟ್ಟದೇ ಇರ್ಬೋದು ಆದರೆ ಹುಟ್ಟಿದಕ್ಕಿಂತ ಜಾಸ್ತಿ ನನಗೆ ಇಲ್ಲಿ ಗೌರವ ಸಿಕ್ಕಿದೆ ತಪ್ಪು ತಿಳ್ಕೊಬಿಡ್ರಿ ಕರ್ನಾಟಕದಲ್ಲಿ ಇವತ್ತು ಯಾರಾದರೂ ಒಬ್ಬ ಸೆಕ್ಯುಲರ್ ನಾಯಕ ಅಂತಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ವಾಟಾಳಾಗ್ತಾ ಸೊಲ್ಲಾಗಲಿ ಕಲ್ಲಾಗಲಿ ಕನ್ನಡವೇ ಮೇಲಾಗಲಿ ಅಂತ. ಖುಷಿ ಕೊಟ್ಟಂತ ಸಂದರ್ಶನ ಯಾವುದು ಸರ್? ಇಷ್ಟು ಜನರು ಇಂಟರ್ವ್ಯೂ ಮಾಡಿದಿರಲ್ಲ ನೀವು, ರಾಜಕಾರಣಿಗಳು ಮಾಡಿದ್ದೀರಾ, ಸಿನಿಮಾ ಪೊಲಿಟಿಷಿಯನ್ಸ್ ತುಂಬಾ ಮಾಡಿದ್ದೀನಿ. ಮತ್ತು ಈಗ ಏನಂದ್ರೆ ನಾನು ಹೆಚ್ಚರಾತ್ರ ಒಂದು 400 ಇಂಟರ್ವ್ಯೂ ಮಾಡಿದ್ದೀನಿ. ಈಗ ಆಲೇ ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಯಿತು. ನೀವು ಒಂದು 2 ವರ್ಷ ಮೊದಲೇ ಆಗಿದ್ರೆ ಅಂದರೆ ಬಿಟ್ಟ ತಕ್ಷಣ ಆಗಿದ್ರೆ ಹೇಳ್ಬೋದಿತ್ತು. ಬಹುತೇಕ ಇಂಟರ್ವ್ಯೂಗಳು ಎಲ್ಲ ನನಗೆ ಇಷ್ಟನೇ ಆಗಿದ್ದಾವೆ, ಯಾವುದೋ ಏನಿದಿಲ್ಲ. ನನಗೆ ನಂಜುಂಡಸ್ವಾಮಿದು ಒಂದು ಇಂಟರ್ವ್ಯೂ ಮಾಡಿದ್ದೆ, ಪ್ರೊಫೆಸರ್ ನಂಜುಂಡಸ್ವಾಮಿ. ಅವರು ಅಲ್ಲಿ ಬೆಸ್ಕಾಂ ಹತ್ರ ಧರಣಿ ಕೂತಿದ್ರು. ಅಲ್ಲೇ ರೈತರು ಎಲ್ಲ ಅಲ್ಲೇ ಮುದ್ದೆ ಅಲ್ಲೇ ರೈಸ್ ಎಲ್ಲ ಇದು ಹಾಕಿಬಿಟ್ಟಿದ್ರು. ಅವಾಗ ಇಂಟರ್ವ್ಯೂ ಮಾಡಿದಾಗ ಅಲ್ಲೇ ಕೂತಲ್ಲಿ ಇಂಟರ್ವ್ಯೂ ಮಾಡಿದ್ದೆ. ಅಲ್ಲೇ ಕೂತ್ಕೊಂಡ್ರು ಹಿಂಗೆ ಇದು ಹಸಿರು ಶಾಲು, ಈ ಸಿಗರೇಟು, ಆ ಸ್ಪೆಕ್ಸು, ಟೋಪಿ. ಏನಯ್ಯ ನಾನು ಇಂಟರ್ವ್ಯೂ ಮಾಡ್ತೀಯಾ? ಮಾಡ್ತೀನಿ ಸರ್ ಅಂದೆ. ನಾವೆಲ್ಲ ಒಂಥರ ಇದಲ್ಲ. ಸರಿಯಾಗಿ ಕೇಳ್ತೀಯಲ್ಲ? ಕೇಳ್ತೀನಿ ಸರ್ ಎಲ್ಲ ಕೇಳಿದ್ದೆ. ಶಬಾಷ್ ಕಣಯ್ಯ ಅಂತ. ಅವ್ರದ್ದು ಹೆಂಗಂದ್ರೆ ಒಂಥರ ವಿಷಯ ಗೊತ್ತಿರಬೇಕು, ಇವನು ಒಳಗಡೆ ನಿಜವಾಗ್ಲೂ ಆ ಕನ್ಸರ್ನ್ ಇದೆಯಾ ಅಂತ ಅವರಿಗೆ ಗೊತ್ತಾಗಬೇಕು. ಈಗ ನಮ್ಮಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಈ ಲಿಪ್ ಲವ್ ತೋರಿಸ್ತಾರೆ, ಹಾರ್ಟ್ಲಿ ಲವ್ ತೋರಿಸ್ಬೇಕು. ನಿಮಗೆ ಒಂದು ವಿಷಯದ ಬಗ್ಗೆ ಪ್ರೀತಿ ಮತ್ತು ಅದ್ರ ಬಗ್ಗೆ ಭಕ್ತಿ ಇದ್ದರೆ ನಾವು ಕೇಳೋ ಪ್ರಶ್ನೆಗಳು ರ್ಯಾಶ್ ಆಗಿದ್ರು ಅವ್ರು ಇಷ್ಟಪಡ್ತಾರೆ. ಎಪ್ಪಗೊಂದು ಕನ್ಸರ್ನ್ ಇದೆ ಅಂತ. ಈಗೆಲ್ಲ ನಾಟಕೀಯವಾಗಿ ಏನೋ ಭಾರಿ ಕನ್ಸರ್ನ್ ತೋರಿಸ್ತಾರಲ್ಲ, ಅದೆಲ್ಲ ಬೊಗಳೆ, ಅದೆಲ್ಲ ಸುಮ್ಮನೆ ಶೋ ಅಪ್ ಜರ್ನಲಿಸಮ್ ಮಾಡಬಾರ್ದು. ಆಮೇಲೆ ನಾವು ನನಗೆ ಮೋಸ ಮಾಡ್ಕೊಳ್ಳೋದಲ್ಲ, ಒಂದು ಸಮುದಾಯಕ್ಕೆ ಮೋಸ ಮಾಡ್ತೀವಿ. ನೀವು ನೋಡಿ ಇವತ್ತು ಟಿ ವಿಗಳಲ್ಲಿ ಯಾರಾದರೂ ನೀರಾವರಿಗೆ ಡಿಬೇಟ್ ಮಾಡ್ತಾರಾ? ರೈತರ ಬಗ್ಗೆ ಎಷ್ಟು ಜನ ಡಿಬೇಟ್ ಮಾಡಿದ್ದಾರೆ? ಸಮಸ್ಯೆಗಳ ಬಗ್ಗೆ ಎಷ್ಟು ಜನ ಡಿಬೇಟ್ ಮಾಡಿದರೆ? ಬೆಳಿಗ್ಗೆ ಎದ್ರೆ ಕೋಮವಾದ, ಹಿಂದೂ ಮುಸ್ಲಿಮು, ಪಾಕಿಸ್ತಾನ, ಗಂಡ ಹೆಂಡತಿ ಜಗಳ ಕಮ್ಮಿ ಆಗಿದೆ. ಅದು ಇಲ್ಲಿಗ ಅವ್ನು ಯಾರೋ ಹಿಜಾಬ್ ಅಂತೆ, ಈ ಅಂದರೆ ನಾನು ಚರ್ಚೆ ಮಾಡಬಾರ್ದು ಅಂತಲ್ಲ, ಅದಕ್ಕೂ ಒಂದು ಅವಕಾಶ ಕೊಡಿ. ಅದ್ರ ಜೊತೆ ಇವಕ್ಕೂ ಕೊಡಿ. ಜನ ಬದುಕಿನ ಪ್ರಶ್ನೆ ರೀ. ಇವತ್ತು ಜನ ಸಾಯ್ತದೆ, ನೋಡ್ತಲ್ವಾ? ಇವತ್ತು ಇಡೀ ಕರ್ನಾಟಕ ಬರ ಇದೆ. ಇವತ್ತು ಸಣ್ಣ ರೈತರು ಪಾಪ, ಈಗ ದುಡ್ಡಿರೋರು ಏನೋ ಟ್ಯಾಂಕರ್ ಹೊಡಿಸ್ತಾರೆ, 10 ಬೋರ್ ಕೊರಿಸ್ತಾರೆ, ಎಲ್ಲೋ ತೊರೆಯಿಂದ ನೀರು ತರ್ತಾರೆ. ದುಡ್ಡೇ ಇಲ್ದಿರೋರು ಏನು ಮಾಡ್ಬೇಕು ಹೇಳ್ರಿ? ಎಲ್ಲೋ ಹೋಗ್ಬೇಕು ಅವರಿಗೆ? ಆಲ್ಟರ್ನೇಟಿವ್ ಏನಿದೆ ಅಲ್ವಾ? ನಾವು ಅದನ್ನೇ ಗಮನ ಇಟ್ಕೊಂಡು, ನಾನು ಸುವರ್ಣ ಟಿ ವಿಯಲ್ಲಿದ್ದಾಗ ರೈತರು ಬಂದರು, ಸ್ವಾಮಿ ನೀವು ಹೆಂಗೆ ಬಿಡ್ತೀರಿ ಮತ್ತೆ ನಮ್ಮ ಪರವಾಗಿ ನಿಂತ್ರೆ ನಮಗೆ ನಿಂತ್ಕೊಂಡೆ. ಯಾಕಂದ್ರೆ ನಾನು ಹಿರಿಯವ್ರನಾಗೆ ಈ ನೆಲದಾಗೆ ಇವತ್ತು ಅನ್ನ ತಿಂತಾ ಇದ್ದೀನಿ, ನೀರು ಕುಡಿತಾ ಇದ್ದೀನಿ, ನಮ್ದು ಋಣ ಇದೆ. ನಾನು ಇಲ್ಲಿ ಹುಟ್ಟದೇ ಇರ್ಬೋದು, ಆದರೆ ಹುಟ್ಟಿದಕ್ಕಿಂತ ಜಾಸ್ತಿ ನನಗೆ ಇಲ್ಲಿ ಗೌರವ ಸಿಕ್ಕಿದೆ. ನಾನು ಇಲ್ಲೇ ಬಾಳಬೇಕು, ಇಲ್ಲೇ ಬದುಕಬೇಕು. ಹಂಗಾಗಿ ಇವತ್ತು ನೀರಾವರಿ ಹೋರಾಟ ಮಾಡಿದ್ದು. ನಮ್ಗೆ ಇವತ್ತು ಅದ್ರಾಗಿನ ಕಳ್ಕೊಂಡೆ ನಾನು. ಒಂದು 60-70 ಸಾವಿರ ರೂಪಾಯಿ ಕೈಯಿಂದ ಓಡಾಡ್ಕೊಂಡು, ಚಿತ್ರಾನ್ನ ತಿನ್ಕೊಂಡು, ಚಳ್ಳಕೆರೆ, ಮೊಳಕಾಲ್ಮೂರು, ಹೊಸದುರ್ಗ, ಹೊಳಲ್ಕೆರೆ, ಈಚೆಗಟ್ಟೆ ಸಿದ್ದೂರಪ್ಪನವ್ರು ಇರ್ಬೋದು, ಆಮೇಲೆ ಕಸನಹಳ್ಳಿ ರಮೇಶ್ ಅಂತೇಳಿ, ಆಮೇಲೆ ನಮ್ಮ ಕುಮರೇಶ್ ಅಂತ ತೀರೋದ್ರು, ತುಂಬ ಪಾಪ ಒಳ್ಳೆ ಮನುಷ್ಯ. ಅವರು ಭಾಳ ಜನ ರೈತ ನಾಯಕರುಗಳು. ಇವತ್ತು ನಮ್ಮ ಶಂಕರಪ್ಪ ಅಂತ ಹೇಳಿಬಿಟ್ಟು ಅವರು ಚಿತ್ರದುರ್ಗ, ಆಮೇಲೆ ಜಯಣ್ಣ ಅಂತ ತೀರೋದ್ರು, ಆಮೇಲೆ ಮುರುಘರಾಜನ್ ಒಡೆಯರು, ನಮ್ಮ ನರೇನಹಳ್ಳಿ ಅರುಣ್ ಕುಮಾರ್ ಅಂತೇಳಿ ಪತ್ರಕರ್ತರು. ಅವರು ಹೋರಾಟದಲ್ಲಿ ಎಲ್ಲ ಸಿದ್ಧಾಂತದವರು ನಾವು ಒಂದೇ ಮಾಡಿದೆ. ಈ BJP ಪರ ಇರೋರು, ಕಾಂಗ್ರೆಸ್ ಪರ ಇರೋರು, ಕಮ್ಯುನಿಸ್ಟ್ರು, ಆಮೇಲೆ ಹಸಿರು ಗುಂಪುಗಳು ಗೊತ್ತಲ್ಲ, ರೈತ 108 ಗುಂಪುಗಳು, ಎಲ್ಲರನ್ನೂ ಒಂದೇ ವೇದಿಕೆ ತಂದು ಒಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ಒಂದು ವಾಯ್ಸ್ ಸಿಕ್ತು. ಆಮೇಲೆ ಹೋರಾಟ ಮಾಡೋ ಮತ್ತು ನಾನು ಮೀಡಿಯಾಗೆ ಹೋದೆ. ಈಗ ನಾವೇನು ಇದನ್ನು ತೇರು ನಾನೇ ಹೇಳ್ತೀನಿ ಅಂತೇನು ಇದು ಬರೆದು ಕೊಟ್ಟಿಲ್ಲಲ್ಲ. ತೇರು ಹೇಳೋರಿಗೆ ನೂಕ್ಲೆ, ನಾನು ಎಳೆಯವ್ರಿಗೆ ಹೇಳಿದೆ, ಉಳಿದವ್ರು ಎಳೆಯವರು ಹೇಳಿದ್ರು ಅಲ್ವಾ? ಈಗ ಆಯ್ತು, ಇನ್ನೊಂದು ಕೇಳ್ಬಿಡ್ತೀನಿ. ನಮ್ಮ ವಾಟಾಳ್ ನಾಗರಾಜ್ ಅವ್ರದ್ದು ಇಂಟರ್ವ್ಯೂ ನೋಡಿದಾಗೆಲ್ಲ ನಗು ಬರುತ್ತೆ. ಅದು ಪಾಪ ಒಳ್ಳೆ ಮನುಷ್ಯ. ನಾನು ಇವತ್ತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಕರ್ನಾಟಕದಲ್ಲಿ ಇವತ್ತು ಯಾರಾದರೂ ಒಬ್ಬ ಸೆಕ್ಯುಲರ್ ನಾಯಕ ಅಂತಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ವಾಟಾಳ್ ನಾಗರಾಜ್. ಬಿಟ್ಟರೆ ಬೇರೆ ಯಾರಲ್ಲ ಸರ್. ಒನ್ ಆ್ಯಂಡ್ ಓನ್ಲಿ ಅಂದ್ರೆ ಅವ್ರು ಸಿಟ್ಟು ಮಾಡ್ಕೊತಾರೆ, ಒಬ್ಬರು ಇವನು ಇಂಗ್ಲೀಷ್ ಹೇಳ್ಬಿಟ್ಟ ಅಂತ. ವಾಟಾಳ್ ಅವ್ರು ಏನಪ್ಪ ಇವನು ಒನ್ ಆ್ಯಂಡ್ ಓನ್ಲಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಒಳ್ಳೆ ಮನುಷ್ಯ ಅವರು. ಯಾಕಂದ್ರೆ ನಾವು ಹೇಳ್ಬಾರ್ದು, ಫನ್ ಮಾಡ್ತಾರೆ. ವಾಟಾಳ್ ನಾಗರಾಜ್ ರೀ ವಿಧಾನಸಭೆ ಬಂದಾಗಿಲ್ಲ ಬಚ್ಚಗಳು ಯಾರು ಹುಟ್ಟೇ ಇರಲಿಲ್ಲ. ಇವತ್ತು ದೊಡ್ಡ ಅವ್ರ ಮನಸ್ಸು ಮಾಡಿದ್ರೆ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಬೋದು. ನಾವೆಲ್ಲ ಅವ್ರ ಮುಂದೆ ಅವ್ರ ಮೊಮ್ಮಗನ ಸಮಾನ. ನಾನು ರಾಜಿ ಆಗ್ಲಿಲ್ಲ ಸರ್ ಅವರು ಸಿದ್ಧಾಂತದಲ್ಲಿ. ಅಲ್ಲ, ಅವರು ಅಧಿಕಾರದಿಂದ ಹೋಲಿಲ್ಲ. ಅವರು ಯಾವುದೋ ಒಂದು ಪಕ್ಷಕ್ಕೆ ಹೋಗಿದ್ರೆ, ಕಾಂಗ್ರೆಸ್ ಮತ್ತೊಂದು BJP ಅಂತ ಪಕ್ಷಕ್ಕೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗೋ ಲೆವೆಲ್ಗೆ ಅವರು. ಅಯ್ಯಪ್ಪ ಕನ್ನಡ ಮೊನ್ನೆ ಯಾವುದೊಂದು ಕಳಿಸಿದ ಕ್ಲಿಪ್ಪು, ಸೊಲ್ಲೋ ಕಲ್ಲೋ ಕನ್ನಡವೇ ಮೇಲು ಅಂತ. ಸೊಲ್ಲಾಗಲಿ ಕಲ್ಲಾಗಲಿ ಕನ್ನಡವೇ ಮೇಲಾಗಲಿ ಅಂತ. ಅಂದರೆ ನೀವು ಅವಾಗ ಅವ್ರು ಕಲ್ಲು ಹೊಡಿಸ್ತಿದ್ರು ಅಂತ ಆರೋಪ.
ಅಂದ್ರೆ ಅವಾಗ ಹಂಗಿತ್ತು ತಮಿಳು ಅಲ್ಲಿ ಏನಿರಲಿ ಬೆಂಗಳೂರಿನಾಗೆ ಕನ್ನಡ ಅಂದರೆ ಒಂಥರ ತಾತ್ಸಾರ. ಹೌದೌದು ಅವಾಗ ಅವ್ರು ಏನು ಮಾಡೋರು ಆಗಿನ ಕಾಲಕ್ಕೆ ಈಗ ಯಾವುದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅದೇ ಟ್ರೀಟ್ಮೆಂಟು. ಹೌದು ಸತ್ಯ. ಕಲ್ಲಾಗಲಿ ಸೊಲ್ಲಾಗಲಿ ಅಂತ ಬಾಯಿಂದ ಕೇಳ್ತಾನ ಮಾತಿಂದ ಹೇಳೋಣ, ಇಲ್ವಾ ಹೊಡೆದು ಕಲಿಸ್ಬೇಕಾ ಹೊಡೆದು ಕಲಿಸ್ತೀನಿ ಅನ್ನೋ ಒಂಥರ ಘೋಷಣೆ ಇತ್ತಂತೆ. ಅದಕ್ಕೂ ಅವ್ರು ವಿಲನ್ ಮಾಡಿದ್ರು. ನಾವೆಲ್ಲ ನೋಡಿಲ್ಲ, ಸುಳ್ಳು ಹೇಳ್ಬಾರ್ದು. ಅವ್ರ ಹಿಂದೆ ಅವ್ರು 67ರಲ್ಲಿ ಹೋರಾಟ,